ಯಜಮಾನ್ರೆ, ಏನೋ ಏನಾಯ್ತು? ಇವಳು ನಾಗಣ್ಣನ ಹೆಂಡತಿ ಮಕ್ಕಳ ಸಮೇತ ಬಾವಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ಲು. ನಮ್ಮವರೆಲ್ಲ ಸೇರಿ ಕಾಪಾಡಿದ್ರು. ಯಾಕಮ್ಮ ಸಾಯುವಂಥದ್ದೇನಾಗಿದೆ ನಿಂಗೆ? ಅಂಥದ್ದೇನು ತಪ್ಪು ಮಾಡಿದ್ಯಾ? ನಾನೇನ್ ತಪ್ಪು ಮಾಡಿಲ್ಲ ಸ್ವಾಮಿ. ನಮ್ಮ ಮನೆಯವರೇ ನನ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ. ಇತ್ತೀಚೆಗೆ ಮನೆಗೂ ಬರ್ತಾ ಇಲ್ಲ. ಏನಾದ್ರೂ ಕೇಳಕ್ ಹೋದ್ರೆ ಹೊಡಿತಾರೆ ಸ್ವಾಮಿ. ಯಾವಳನ್ನ ಇಟ್ಕೊಂಡಿದ್ದಾರೆ ಸ್ವಾಮಿ. ಅವಳ ಬಲೆಗ್ ಬಿದ್ದು ಮನೆಗ್ ಬರೋದನ್ನೇ ಮರ್ತ್ ಬಿಟ್ಟಿದ್ದಾರೆ. ಈಗ ಎಲ್ಲಿದ್ದಾನವನು? ಹೇಳೋ, ಮಾತಾಡೋ. ನನ್ನ ಹೆಂಡತಿ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಯಾವ ತಪ್ಪು ಮಾಡಿಲ್ಲ. ತಿನ್ನಕ್ ನನಗೆ ತೌಡು ಗತಿ ಇಲ್ಲ. ಅಂದಿ ಸಾಕೋಕ್ ಹೋಯ್ತೀನಿ ಯಜಮಾನ್ರೆ. ಯಾವ ತಪ್ಪು ಮಾಡಿಲ್ಲ ಅಂತ ನಿನ್ ಮೇಲೆ ಆಣೆ ಇಡ್ತಾ ಇದ್ದಾನಲ್ಲಮ್ಮ. ಅವಳು ಸಿಕ್ಕಿದಾಳಲ್ಲ ಸ್ವಾಮಿ, ನಾನ್ ಯಾಕೆ ಬೇಕು? ಸತ್ರೆ ಸಾಯ್ಲಿ ಅಂತ ಆಣೆ ಮಾಡ್ತವ್ರೆ. ಜಾಸ್ತಿ ಸುಳ್ಳು ಹೇಳೋನೆ ಆಣೆ ಪ್ರಮಾಣ ಇಡೋದು ಅಲ್ವೇನಾ? ಇವಳು ಅನುಮಾನದ ಮೊಟ್ಟೆ ಯಜಮಾನ್ರೆ. ಹೊಟ್ಟೆ ಹಸ್ದಷ್ಟೇ ಊಟ ಮಾಡ್ತೀವಿ. ಅನ್ನ ಮಿಕ್ಕೋಯ್ತದೆ ಅಂತ ಮಾಡಿದ್ದೆಲ್ಲ ಉಣ್ಣಕ್ಕಾಯ್ತದೆ ಯಜಮಾನ್ರೆ. ಮದುವೆ ಆಗೋಸದ್ರಲ್ಲಿ 24 ಗಂಟೆ ಇವಳು ಸೀರೆ ಮಾಸ್ದಂಗೆ ಇವಳು ಹಿಂದಿಂದನೇ ಬಿದ್ದಿರ್ತಿದ್ದೆ. ಈಗೊಸಿ ವಯಸ್ಸಾಯ್ತಲ್ಲ ಅಲ್ವಾ, ಮತ್ತೆ ಆಸೆ ಕಡಿಮೆ ಆಯ್ತು, ಇಲ್ಲಿ ಜಾಸ್ತಿ ಆಯ್ತು ಅಲ್ಲಿ. ಆಗ್ತೀನಿ ನೋಡು. ನನ್ನ ನಂಬಿ ಸ್ವಾಮಿ. ಇವ್ರು ದಿನಾ ಬೆಳಗ್ಗೆ 8 ಗಂಟೆಗೆ ಅವಳ ಹತ್ರ ಹೋಗ್ತಾರೆ, ಮತ್ತೆ ಮನೆ ಕಡೆ ಬರೋದೇ ಇಲ್ಲ. ಹೋಗೋ ಟೈಮೆಲ್ಲ ಕರೆಕ್ಟ್ ಯಜಮಾನ್ರೆ. ಆದ್ರೆ ಮಲಗಕ್ಕಲ್ಲ, ಕೆಲ್ಸಕ್ಕೆ ಹೋಯ್ತೀನಿ. ಏನ್ ಕೆಲ್ಸ? ಗಾಡಿ ಕಟ್ತೀನಿ, ಬಸ್ ಸ್ಟ್ಯಾಂಡ್ ಹೋಯ್ತೀನಿ. ಬಸ್ ಸ್ಟ್ಯಾಂಡ್ ಹೋಗೋ ಟೈಮ್ ಆಯ್ತು, ಗಾಡಿ ಆಯ್ತು ಯಜಮಾನ್ರೆ. ಕುದುರೆ ಕಣ್ಣು ಕಟ್ಟು. ಯಜಮಾನ್ರೆ ಬರ. ಆಯ್ತು ಯಜಮಾನ್ರೆ. ಯಾಕೆ ಇಷ್ಟೊತ್ತು ಮಾಡ್ದ? ನಿಂಗೋಸ್ಕರ ಮೀನ್ ತರ್ಮ. ಏನೋ ಇದೇನಾ ನಿನ್ ಬಸ್ ಸ್ಟ್ಯಾಂಡ್? ಇದೇನಾ ನಿನ್ ಪ್ಯಾಸೆಂಜರು? ತಪ್ಪಾಯ್ತು ಯಜಮಾನ್ರೆ. ಯಾಕಿಂತ ಕೆಲಸ ಮಾಡ್ತಿದ್ಯಾ? ಇವಳು ಹೊಟ್ಟೆನಲ್ಲಿ ಮಗು ಬಿದ್ಮೇಲೆ ಡಾಕ್ಟ್ರು ಸಂಸಾರದಿಂದ 3 ತಿಂಗಳು ದೂರ ಇರು ಅಂದ್ರು. ಆಗ ಇವಳು ಹತ್ರ ಆಗ್ಬಿಟ್ಲು. ಮಗು ಹೆಂಡತಿ ಮನೆಗೆ ವಾಪಸ್ ಬಂದ್ಮೇಲೆ ಇವಳನ್ನ ಬಿಟ್ಟಿದ್ದೆ. ಆದ್ರೆ 2ನೇ ಮಗು ಬಾಣ್ತನಿಕೆ ಅಂತ ಇವಳು ತವ್ರ ಮನೆಗೆ ಹೋದ್ಮೇಲೆ ಮತ್ತೆ ಇವಳು ಹತ್ರ ಆಗ್ಬಿಟ್ಲು ಯಜಮಾನ್ರೆ. ಸಂಸಾರ ಅಂತ ಇದ್ಮೇಲೆ ಹೆಂಡತಿ ಅನ್ನಿಸ್ಕೊಂಡಿರೋಳು ಯಾವಾಗಲೂ ಪಕ್ಕದಲ್ಲಿ ಇರ್ಬೇಕು, ಇಲ್ದಿದ್ರೆ ಈಗಾಗುತ್ತೆ ಅಂತ ನೀನ್ ಹೇಳ್ತಾ ಇದೀಯ. ಸರಿ, ನಾಳೆ ನಿನ್ ಗಾಡಿಯಲ್ಲಾದ್ರೂ ಗುದ್ದಿ ನೀನ್ ಸೊಂಟ ಮುರ್ಕೊಂಡು ಮಂಚ ಹತ್ತದೆ ಅಂತ ತಿಳ್ಕೊ. ಆಗ ನಿನ್ ಹೆಂಡತಿ ನೀನು ಮಾಡಿರೋ ಕೆಲ್ಸನೇ ಅವಳು ಮಾಡಿದ್ರೆ ನೀನೇನ್ ಮಾಡ್ತೀಯ? ಏನೋ ಮಾಡ್ತೀಯ? ಸಾಯಿಸ್ಬಿಡ್ತೀನಿ ಯಜಮಾನ್ರೆ. ಯಾಕೆ? ನಿನಗೊಂದ್ ನ್ಯಾಯ ಅವಳಿಗೊಂದ್ ನ್ಯಾಯನಾ? ಕೂಸೆ, ಗಂಡಸ್ಗೆ ಹೊಸಲ್ ದಾಟ್ಬೇಕು ಅನ್ನೋ ಯೋಚನೆ ಹುಟ್ಟಿದಾಗ್ಲೇ ಅದು ಜಗತ್ತು ಗೊತ್ತಾಗೋಗ್ಬಿಡುತ್ತೆ. ಅದೇ ಹೆಣ್ಣು ಹಾಗೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ದಾಟೋ ಹೊಸಲ್ಗಲ್ಲ, ಹೆಜ್ಜೆ ಇಡೋ ಭೂಮಿಗೂ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಕಟ್ಕೊಂಡಿರೋ ಹೆಂಡತಿ ಕಣ್ಣಲ್ಲಿ ನೀರ್ ತರಿಸ್ಬೇಡ. ಅದು ಯಾವತ್ತೂ ಯಾರಿಗೂ ಒಳ್ಳೇದ್ ಮಾಡಿಲ್ಲ.
ಆಕೆನ್ ಚೆನ್ನಾಗಿ ನೋಡ್ಕೋ. ಆಕೆ ಚೆನ್ನಾಗಿದ್ರೆ ನೀನು ಚೆನ್ನಾಗಿರ್ತೀಯ, ನಿನ್ ಸಂಸಾರನೂ ನೆಟ್ಗಿರುತ್ತೆ. ಇದೊಂದ್ ಸಲ ಕ್ಷಮಿಸ್ಬಿಡಿ ಯಜಮಾನ್ರೆ. ಜಮೀನ್ ಎಷ್ಟಿದೆ? 4 ಎಕರೆ. 1 ಎಕರೆ ನಾಯಕಿ ಹೆಸರು ಬರ್ದ್ಕೊಡು. ಹ್ಮ್. ಇನ್ ಯಾವತ್ತೂ ನಿನ್ ಹೆಂಡತಿಗೆ ಕಷ್ಟ ಕೊಡ್ಬೇಡ. ನೀನು ಒಂದ್ ಹೆಣ್ಣು, ಅಜ್ಞಾಪಕ ಇರ್ಲಿ.